ಕೆಲವು ಮೈತ್ರಿ ಹೆಸರಿನಲ್ಲಿ ರಾಜ್ಯ ಆಳಿದ್ದು ಬಿಟ್ಟರೆ ಒಂದು 18 ತಿಂಗಳು, ಒಂದು 14 ತಿಂಗಳು ಇನ್ನೂ ಈ ಪಕ್ಷದ ಗೌರವ ಉಳಿಸಿದ್ದೇವೆ. ನಾನು ಸ್ವಲ್ಪ ಅಲ್ಪ ಮಟ್ಟಿಗೆ ಜನಗಳ ವಿಶ್ವಾಸ ಇಟ್ಕೊಂಡಿದ್ದೇನೆ. ನಿಜವಾದ ಅಗ್ನಿ ಪರೀಕ್ಷೆ ನಮಗೆ ಆಗ್ತಕ್ಕಂಥದ್ದು 2028. ಹಣಬಲ ತೋಳ್ಬಲದ ವಿರುದ್ಧವೇ ಚುನಾವಣೆ ನಡೆಸಬೇಕು. ನಾವು ಅವರ ಮುಂದೆ ಆರ್ಥಿಕವಾಗಿ ಈಗಿನ ರಾಜಕೀಯದ ಒಂದು ವಾತಾವರಣ ಇದೆಯಲ್ಲ, ಅವ್ರಿಗೆ ಸರಿಸಾಟಿಯಾಗಿ ನಾನು ನಿಲ್ತೀನಿ ಅಂತಕ್ಕಂಥದ್ದು ಏನು ಭ್ರಮೆ ಇಲ್ಲ ನನಗೆ. ಆದರೆ ಒಂದು ವಿಶ್ವಾಸ, ನನ್ನ ಕಾರ್ಯಕರ್ತರು ನಿಷ್ಠಾವಂತ ಕಾರ್ಯಕರ್ತರಿದ್ದಾರೆ. ಶಾಸಕರಾಗಿ ಎಲ್ಲಿ ಹೋಗ್ತಕ್ಕಂಥದ್ದು ಈ ಪಕ್ಷದಲ್ಲಿ ಹಲವಾರು ಪ್ರಕರಣಗಳು ಹಿಂದಿಂದ ನಡ್ಕೊಂಬಂದಿದೆ. ಆದರೂ ಕಾರ್ಯಕರ್ತರು ಈ ಪಕ್ಷ ಏನು ಉಳಿಸಿದ್ದಾರೆ. ಈಗಲೂ ಹೇಳ್ತೀನಿ, ಈ ಪಕ್ಷ ಉಳಿಸ್ತಕ್ಕಂಥದ್ದಕ್ಕೆ ನನ್ನ ಕಾರ್ಯಕರ್ತರು, ನಾನೇನು ಅವ್ರಿಗೇನು ಅಧಿಕಾರ ಕೊಟ್ಟಿಲ್ಲ, ಅವ್ರಿಗೆ ಯಾರಿಗೂ ದುಡ್ಡು ಮಾಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ. ಅಂಥ ಕಾರ್ಯಕರ್ತರೇ ಇನ್ನೂ ಈ ಪಕ್ಷದಲ್ಲಿ ಉಳ್ಕೊಂಡಿರ್ತಕ್ಕಂಥದ್ದು. ಇಲ್ಲಿ ಕಾರ್ಯಕರ್ತರ ದುಡಿಮೆ ಮೇಲೆ ಬಂದು ಕೆಲವರು ಪಾಪ ಅವರವರ ವೈಯಕ್ತಿಕವಾದಂಥ ನಿರ್ಧಾರಗಳು ಮಾಡ್ಕೊಂಡು ಏನು ಹೋಗ್ತಾರೆ. ನನಗೆ ನೆನ್ನೆ ಚುನಾವಣೆಯಲ್ಲಿ ಯಾರು ಕ್ರಾಸ್ ಔಟ್ ಮಾಡಿದ್ದಾರೆ ನನ್ನ ಹತ್ರ ಸಂಪೂರ್ಣ ಮಾಹಿತಿ ಇದೆ, ಸಂಪೂರ್ಣವಾದ ಮಾಹಿತಿ ಇಟ್ಕೊಂಡಿದ್ದೇನೆ. ಅದರಿಂದ ನಾನೇನು ವಿಚಲಿತನಾಗಿಲ್ಲ. ಯಾರ್ಯಾರು ಕ್ರಾಸ್ ಔಟ್ ಮಾಡಿದ್ದಾರೆ ಅಂತಕ್ಕಂಥದ್ದು ಮೊದಲೇ ನಾನು ನಿರೀಕ್ಷೆನೂ ಇಟ್ಕೊಂಡಿದ್ದೆ, ಅದು ಯಾರಿಂದ ಹೋಗುತ್ತೆ ಅಂತ ಇದೆ. ಅದರಿಂದ ಇದೇನು ಈ ಚುನಾವಣೆಯ ಫಲಿತಾಂಶ, ಕ್ರಾಸ್ ಔಟಿಂಗು ನನಗೇನು ಯಾವುದೇ ರೀತಿ ಆಘಾತ, ಅಚ್ಚರಿ ಯಾವುದೂ ಉಂಟು ಮಾಡಿಲ್ಲ. ಮೊದಲೇ ನನಗೆ ಇದರ ಅರಿವು ಇಟ್ಕೊಂಡಿದ್ದೆ. ಅದರಿಂದ ನಾನು ಹೆಚ್ಚಿಗೆ ಈ ಚುನಾವಣೆಯಲ್ಲಿ ನಮ್ಮ ಮನೆ ದೇವಸ್ಥಾನಕ್ಕೆ ಹಾಕೋದೆ ಆರಾಮಾಗಿ. ನನಗೆ ಗೊತ್ತಿತ್ತು ನಾನು ಸಾಂಕೇತಿಕವಾಗಿ ನನ್ನ ಪಕ್ಷದ ಶಾಸಕರು ಈಗಲೂ ಯಾವ ರೀತಿ ನಡ್ಕೋಬೋದು ಅಂತಕ್ಕಂಥದ್ದನ್ನು ಪರೀಕ್ಷೆ ಆಗಲಿ ಅಂತಲೇ ಇವತ್ತು ಅಭ್ಯರ್ಥಿ ಹಾಕಿದ್ದೆ. ಅದಕ್ಕೆ ನಾನಾ ರೀಸನ್ಗಳಿದೆ, ಅದು ಬೇಡ ಸಾರ್ವಜನಿಕವಾಗಿ ಬೇಡ. ಇಲ್ಲ ಪಾಪ ಅವರಿಗೆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗ್ತಿಲ್ಲ ಅಂತಕ್ಕಂಥದ್ದು ಒಂದು ಭಾಗ. ಈಗಾಗಲೇ ಮುಂದೆ ಏನು ಮಾಡಬೇಕು ಅನ್ನೋದು ಅವ್ರು ತೀರ್ಮಾನ ಮಾಡ್ಕೊಂಡಿದ್ದಾರೆ. ಯಾವ್ಯಾವಾಗ ಯಾರ್ಯಾರ ಹತ್ರ ಏನೇನು ಮಾತಾಡಿದ್ದಾರೆ, ಏನೇನು ವ್ಯವಹಾರಗಳು ನಡೆದಿದೆ, ಅದೆಲ್ಲ ನನಗೆ ಗೊತ್ತಿರೋ ವಿಷಯ. ನಮ್ಮಲ್ಲಿ 4 ಜನ ಮಾಡಿದ್ದಾರೆ. ಯಾರು ಅಂತಕ್ಕಂಥದ್ದು ಗೊತ್ತಾಗಿದೆ, ಅದು ಚರ್ಚೆಯಾಗಿದೆ. ಹಿಂದೆ ಕಳೆದ 3 ವರ್ಷದಿಂದ ಏನೇನು ನಡ್ಕೊಂಬರ್ತಿದೆ ನಾನು ಗಮನಿಸಿದ್ದೀನಿ, ಏನೇನು ನಡೀತಿದೆ ಅಂತ. ಅದು ಗಮನಿಸಿದ್ರೂ ನಾನು ಅವ್ರಿಗೆ, ನೋಡ್ರಪ್ಪ, ನಿಮ್ಮ ಕ್ಷೇತ್ರದಲ್ಲಿ ಜನಗಳಿಗೆ ಏನೇನು ಮಾತು ಕೊಟ್ಟಿದ್ದೀರೋ, ಗೆಲ್ಲಿಸಿದ್ದಾರೆ, ನೀವು ಆ ಮಾತು ಜನಗಳ ಹತ್ರ ಉಳಿಸ್ಕೊಳ್ಳಿಕ್ಕೆ ಮಾತು ಕೊಟ್ಟಿರ್ತಕ್ಕಂಥದ್ದು, ನಿಮಗೆ ಅನುಕೂಲಗಳು ಮಾಡ್ಕೋಬೇಕು ಅಂದರೆ ಇವತ್ತು ನೀವು ನಿಮ್ಮ ಜಾತಿ ಹೆಸರಿನಲ್ಲೋ ಇಲ್ಲ ಇನ್ಯಾವುದೋ ಒಂದು ಇದರಲ್ಲಿ ಯಾವ್ಯಾವ ರೀತಿ ನಿಮ್ಮ ಕ್ಷೇತ್ರಕ್ಕೆ ಅಭಿವೃದ್ಧಿ ಮಾಡ್ಕೋಬೇಕು ಮಾಡ್ಕೊಳ್ರಪ್ಪ ಅಂತಲೂ ನಾನು ಹೇಳಿದ್ದೀನಿ.